ಥ್ಯಾಂಕ್ ಯು ಆರ್ತಿ. ಆರ್ತಿ, ನಾನು ನಿನಗೆ ನಿನ್ನೆನೆ ಹೇಳಿದ್ದೆ ನಿನ್ ತಂಗಿ ತುಂಬಾ ಜೋರಿದ್ದಾಳೆ ಅಂತ. ಇವತ್ತು ನಿನಗೆ ಅರ್ಥ ಆಗಿರ್ಬೇಕಲ್ವಾ? ಬಂದು 2 ದಿನಕ್ಕೆ ಅಡಿಗೆ ಮನೆ ಕಂಟ್ರೋಲ್ನ ಹೇಗ್ ತಗೊಂಡ್ಲು ಅಂತ ನೇನೆ ನೋಡಿದ್ಯಲ್ಲ. ಅವಳಿಗೆ ಯಾರ ಮನಸ್ಸನ್ನ ಹೇಗ್ ಗೆಲ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತು. ಎಲ್ರಿಗೂ ಇಷ್ಟ ಆಗೋ ಹಾಗೆ ಅಡಿಗೆ ಮಾಡಿ ಎಲ್ರಿಂದನೂ ಸೈ ಅನಿಸ್ಕೊಂಡ್ರು. ಅವಳಿವತ್ತು ಕಂಟ್ರೋಲ್ಗೆ ತಗೊಂಡಿದ್ದು ಬರೀ ಅಡಿಗೆ ಮನೆ ಅಷ್ಟೇ ಅಲ್ಲ ಆರ್ತಿ, ಗಿಡಿ ವಸಿಷ್ಠ ಫ್ಯಾಮಿಲಿ ಜನರನ್ನ. ಆರ್ತಿ, ಅವಳು ನಿನ್ನನ್ನ ಯಾವ ಕ್ಷಣದಲ್ಲಿ ಬೇಕಾದ್ರೂ ಸೈಡ್ ಲೈನ್ಗೆ ಸೇರಿಸಬಹುದು. ಅಲ್ಲ, ಬಂದ 2 ದಿನದಲ್ಲಿ ನಿನ್ನನ್ನ ಓವರ್ಟೇಕ್ ಮಾಡ್ತಿದ್ದಾಳೆ ಅಂದ್ರೆ ನಿನ್ಗೇನು ಅನ್ನಿಸ್ತಿಲ್ವಾ? ಅನ್ನಿಸ್ತಿದೆ ಅತ್ತ, ಆದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಮ್ಮನ ನೋಡೋಟ್ಟಿದ್ ತಂಗಿ, ಅವಳು ಏನ್ ಮಾಡಿದ್ರು ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾವಿಬ್ರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದವರು. ಅವಳ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಅತ್ತೆ. ಆರ್ತಿ, ನೀನ್ ಹೇಗೆ ಚಿಕ್ಕ ಮಕ್ಕಳ ಹಾಗೆ ಬಿಹೇವ್ ಮಾಡೋದನ್ನ ಸ್ಟಾಪ್ ಮಾಡು. ಏನೇನು ಒಳ್ಳೆತನನೇ ನಿನ್ನನ್ನ ಹಾಳು ಮಾಡುತ್ತೆ. ನೀನಿನ್ನೂ ನನ್ನ ತಂಗಿ ಅಂತ ಪ್ರೀತಿ ಕರುಣೆ ತೋರಿಸ್ತಾ ಇದ್ರೆ ಇಡೀ ಮನೆನ ತನ್ನ ಕಂಟ್ರೋಲ್ಗೆ ತಗೊಂಡು ನಿನ್ನನ್ನ ಕೆಲಸದವಳಾಗಿ ಟ್ರೀಟ್ ಮಾಡ್ತಾಳಷ್ಟೇ. ಈಗ್ಲಾದ್ರೂ ಸ್ವಲ್ಪ ಹುಷಾರಾಗು. ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ. ನಂಗೆ ವಿಕ್ಕಿ ನೋಡ್ತಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಆರ್ತಿ. ಆ ಅಮೂಲ್ಯ ವೇದಾಂತ್ ಸೇರ್ಕೊಂಡು ನಿನ್ನ ವಿಕ್ಕಿ ಅಸ್ತಿತ್ವನೇ ಇಲ್ದೇ ಇರೋಗ್ ಮಾಡ್ತಾರೇನೋ ಅಂತ ಭಯ ಆಗ್ತಿದೆ. ನಿನ್ ಗಂಡ ವಿಕ್ಕಿ ವೇದಾಂತ್ಗೆ ಅಸಿಸ್ಟೆಂಟ್ ತರ ತಿರುಗಾಡ್ಕೊಂಡಿದ್ದಾನೆ. ಅವನ್ ಸಹವಾಸ ಬಿಟ್ಟು ಒಂದು ಕಂಪ್ನಿ ಶುರು ಮಾಡಿದಿದ್ರೆ ಇಷ್ಟೊತ್ತಿಗೆ ದೊಡ್ಡದಾಗಿ ಬೆಳೀತಿದ್ದ. ಆದ್ರೆ ಏನ್ ಮಾಡೋದು, ಅವನ ಹಣೆ ಬರನೇ ಇಷ್ಟು ಅನ್ಸತ್ತೆ. ನೀನು ನಿನ್ ಗಂಡನ ಹಾಗೆ ಮಾತಾಡದೆ ಸುಮ್ಮನಿದ್ರೆ ನೀನು ನಿನ್ ತಂಗಿ ಅಮೂಲ್ಯಂಗೆ ಅಸಿಸ್ಟೆಂಟ್ ಆಗ್ಬಿಡ್ತೀಯ. ಆಮೇಲೆ ಅವಳು ಹೇಳಿದನ್ನೆಲ್ಲ ಮಾಡ್ಕೊಂಡು ಅವಳು ಹಿಂದೆನೆ ತಿರುಗಾಡ್ತಾ ಇರಬೇಕಾಗತ್ತೆ. ನೋಡು, ನಾನು ಹೇಳಿದ್ದನ್ನೆಲ್ಲ ಹೇಳಿದ್ದೀನಿ. ಎಷ್ಟ್ರ ಮೇಲೆ ನಿನ್ನಿಷ್ಟ. ಇಲ್ಲ ಅತ್ತೆ, ನನ್ನ ತಂಗಿ ಅಮೂಲ್ಯಂಗ್ ನೆರಳಾಗಿರೋದಕ್ಕೆ ನಾ ಇಷ್ಟಪಡಲ್ಲ. ಅಮ್ಮು ವೇದಾಂತ್ ಭಾವನ ಮದ್ವೆ ಆಗಿರ್ಬೋದು, ನಾನೀ ಮನೆಗೆ ಮೊದಲು ಸೊಸೆಯಾಗಿ ಬಂದಿದ್ದು. ಗುಡ್ ಆರ್ತಿ, ಈಗ ನಾನು ನಿನ್ಗೆ ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಡ್ತೀನಿ. ಹಾಗೆ ಇನ್ನೊಂದು ವಿಷಯ, ನೇನು ಈ ಮನೆ ಹಿರಿ ಸೊಸೆ ಅಂತ ಅಂದ್ಕೊಂಡು ಕೂತ್ಕೊಡ್ರೆ ಆಗಲ್ಲ. ಆ ಹಿರಿ ಸೊಸೆ ಅನ್ನೋದನ್ನ ಉಳಿಸ್ಕೊಳ್ಳೋಕೆ ನೀನು ನಿನ್ ತಂಗಿನ ಪಕ್ಕಕ್ಕೆ ತಳ್ಳಬೇಕಾಗತ್ತೆ. ಸರಿ ಅತ್ತೆ, ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ನೀವ್ ಹೇಗೆ ಹೇಳ್ತೀರೋ ನಾನು ಹಾಗೆ ಕೇಳ್ತೀನಿ. ಈಗ ನೀನು ಸುಹಾಸಿನಿ ಸೊಸೆ ಅಂತ ಅನ್ಕೊಂಡೆ, ನಾನು ಹೇಳ್ದಾಗ ಮಾಡು. ಆರ್ತಿ ಇನ್ನೋಸೆನ್ಸ್ನ ನಾನು ಇದೇ ಥರ ಯೂಸ್ ಮಾಡ್ಕೋಬೇಕು. ಸರಿ ಅತ್ತೆ, ನೀವ್ ಹೇಳ್ದಾಗೆ ಮಾಡ್ತೀನಿ. ಆದ್ರೆ ಅತ್ತೆ, ನೀವ್ ಹೇಳ್ದಾಗ ಮಾಡಿದ್ರೆ ಇಡೀ ಮನೆ ಕಂಟ್ರೋಲ್ನ ಅಮ್ಮ ಕೈ ಕೊಟ್ಟಾಗಲ್ವಾ? ಆರ್ತಿ, ಈಗ ಮೊದಲು ನಾನು ಹೇಳ್ದಾಗ ಮಾಡು. ವೇದಾಂತಿಂದ ಅಮೂಲ್ಯನ್ನ ದೂರ ಮಾಡು. ಅವಳು ನೀನ್ ಹೇಳ್ದಾಗೆ ಕೇಳೋ ಹಾಗೆ ಮಾಡ್ಕೊ. ಈ ಮನೆಗೆ ನೀನ್ ಸೀನಿಯರ್ ಆಗಿರ್ಬೇಕು, ಅವಳು ಜೂನಿಯರ್ ಆಗಿರ್ಬೇಕು. ಅವಳನ್ನ ನಿನ್ ಕಂಟ್ರೋಲ್ನಲ್ಲಿ ಇಟ್ಕೊ. ಸರಿ ಅತ್ತೆ. ನನಗೆ ನನ್ನ ಮಕ್ಕಳನ್ನ, ನಮ್ಮ ಅಮ್ಮನ್ನ ನೋಡ್ಬೇಕು ಅಂತ ತುಂಬಾ ಅನಿಸ್ತಾ ಇದೆ.
ಮನೆಗೆ ಹೋಗೋಣ ಅಂದ್ರೆ ಅಲ್ಲಿ ಸುಹಾಸಿನಿ ಇರ್ತಾಳೆ. ಅವಳ ಕೈಗೆ ನಾನೇನಾದ್ರೂ ಸಿಕ್ಕಾಕೊಂಡ್ರೆ ನನ್ನ ಜೀವ ಸಹಿತ ಅವಳು ಉಳಿಸಲ್ಲ. ನನ್ನ ಮಕ್ಕಳನ್ನ ಹೇಗ್ ನೋಡೋದು, ಎಲ್ಲಿಂದ ಹುಡುಕೋದು? ನಂಗಂತೂ ಒಂದು ತೋಚ್ತಾ ಇಲ್ಲ. ನನ್ನ ಮಗ ವೇದಾಂತ್ ಎಲ್ಲಾದ್ರೂ ಕೆಲಸ ಮಾಡ್ತಿರ್ಬೋದಾ? ಇಲ್ಲ ಇಲ್ಲ, ಅವನು ಅವನದೇ ಆದಂತ ವ್ಯವಹಾರ ಇಟ್ಕೊಂಡಿರ್ತಾನೆ. ಯಾಕೆಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅವನು ತುಂಬಾ ಬುದ್ಧಿವಂತ. ಹೇಗಾದ್ರೂ ಮಾಡಿ ನಾನು ಅವನ್ ಕೆಲಸ ಮಾಡೋ ಜಾಗನ ಹುಡುಕ್ಬೇಕು. ಅಲ್ಲಿ ನಾನು ನನ್ನ ಮಗನ ಹತ್ರ ಮಾತಾಡಬಹುದು. ಏನಪ್ಪ, ನನ್ನ ಮಗ ವೇದಾಂತ್ ಅಂತ, ಅವನ ಆಫೀಸ್ ಇಲ್ಲೇ ಎಲ್ಲೋ ಇರಬೇಕು. ನಿಮ್ಗೇನಾದ್ರೂ ಗೊತ್ತಾ? ಮೇಡಮ್, ಇದು ಬೆಂಗಳೂರು. ಇಲ್ಲಿ 100 ಜನ ವೇದಾಂತ್ ಅಂತ ಇರ್ತಾರೆ. ಯಾರು ಅಂತ ಗೊತ್ತಾಗೋದು? ನನ್ಗೆ ಅಷ್ಟು ಐಡಿಯಾ ಇಲ್ಲ. ಬೇರೆ ಯಾರನ್ನಾರ ವಿಚಾರಿಸಿ ಮೇಡಮ್. ಥ್ಯಾಂಕ್ಸ್ ಅಪ್ಪ. ಇಲ್ಲೇ ಬಿಲ್ಡಿಂಗ್ ಪಕ್ಕದಲ್ಲಿ ಇದೀನಿ. ಯಾವ ಅಡ್ರೆಸ್ ಅಂತ ಗೊತ್ತಾಗ್ತದೆ ಸರ್ ಸರಿಯಾಗಿ? ಬರ್ತೀನಿ ಸರ್. ನೋಡಿಪ್ಪ, ನಾನು ನನ್ನ ಮಗ ವೇದಾಂತ್ ಅನ್ನೋರ್ನ ಹುಡುಕ್ತಾ ಇದ್ದೀನಿ. ಅವ್ರ ಆಫೀಸ್ ಇಲ್ಲೇ ಎಲ್ಲೋ ಇದೆ. ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಒಂಚೂರು ಹೇಳ್ತೀರಾ? ಯಾರ ನಮಗೆ ಗೊತ್ತಿಲ್ಲ. ಏನಾಯ್ತು ವೇದಾಂತ್? ಗೊತ್ತಿಲ್ಲ ಸರ್, ಏನಾಯ್ತು ಅಂತ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀನಿ, ಆಗ್ತಿಲ್ಲ. ಡ್ಯಾಮೇಜ್ ಒಂದು ಟೈಮಲ್ಲೇ ಕೈ ಕೊಡ್ತಾರೆ. ವೇದಾಂತ್, ಯಾಕೋ ಕಾರ್ ಸ್ಟಾರ್ಟ್ ಆಗೋ ಥರ ಕಾಣಿಸ್ತಿಲ್ಲ. ನಾನು ಮೆಕ್ಯಾನಿಕ್ನ ಕರೆಸ್ಲಾ? ಬೇರೆ ಗಾಡಿ ತರ್ಸ್ಕೊಂಡು ಹೋದ್ರಾಯ್ತು. ಮೀಟಿಂಗ್ ಇದೆಯಲ್ಲ ಸರ್, ಲೇಟ್ ಆಗುತ್ತೆ. ಇಲ್ಲಿ ನನ್ನ ಮಗ ವೇದಾಂತ್ ಆಫೀಸ್ ಎಲ್ಲೋ ಇದೆ. ಎಲ್ಲಿದೆ ಅಂತ ಗೊತ್ತಿಲ್ಲ. ಥ್ಯಾಂಕ್ ಗಾಡ್, ವೆಹಿಕಲ್ ಸ್ಟಾರ್ಟ್ ಆಯ್ತು. ಸದ್ಯ ಇಲ್ಲಾಂದ್ರೆ ಮೀಟಿಂಗ್ ಇನ್ನೂ ಲೇಟ್ ಆಗಿರೋದು. ನಡೀರಿ ಹೋಗೋಣ. ಇಷ್ಟ ದಿನ ನನ್ನ ಜೀವನ ಹೋರಾಟ ಆಗಿ ಇನ್ಮೇಲೆ ಹುಡುಗಾಟ ಆಗುತ್ತೆ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ನನ್ನ ಮಕ್ಕಳನ್ನ ಹುಡುಕ್ತೀನಿ. ಮಕ್ಕಳು ಎಲ್ಲಿದ್ದಾರೋ? ವೇದ ವಿಕ್ರಾಂತ್ ಆದ್ಯ
ಧ್ರುವ, ನಾನು ಅವಾಗಲೇ ಕಾಲ್ ಮಾಡಿದಾಗ ಏನಕ್ಕೋ ಕಟ್ ಮಾಡಿದೆ? ವಿಕ್ಕಿ, ನಾನು ಈ ಕಾಲ್ ಯಾವತ್ತು ಕಟ್ ಮಾಡಿದ್ದೀನಿ? ಒಂದ್ ವೇಳೆ ಕಟ್ ಮಾಡಿದ್ರು ಅದು ಅಣ್ಣ ಇದ್ದಾಗ ಮಾತ್ರ. ಯಾಕಂದ್ರೆ 108 ಕ್ವಶನ್ ಮಾಡ್ತಾನೆ ಯಾರು ಏನು ಎತ್ತ ಅಂತ, ಅದಕ್ಕೆ ಕಟ್ ಮಾಡಿದೆ. ಅದಿರ್ಲಿ, ಹೋಗಿದ್ ಕೆಲಸ ಏನಾಯ್ತು? ಇನ್ನೂ ಏನೂ ಆಗಿಲ್ಲ ಕಣ. ಯಾಕೋ, ಏನು ಕ್ಲೂ ಸಿಕ್ಲಿಲ್ವಾ? ಅದ್ಯಾರೊಬ್ಬ ವಿಚಿತ್ರ ವ್ಯಕ್ತಿ ಸಿಕ್ಕಿದ್ದ ಅಂತ ಹೇಳಿದ್ಯಲ್ಲ, ಅವನಿಗೆ ಮತ್ತೆ ಸಿಕ್ಕಿಲ್ವಾ? ಇಲ್ಲ ಧ್ರುವ, ಸಿಕ್ಕಿಲ್ಲ. ಇಲ್ಲಿ ಯಾರಿಗೂ ಅವನ್ ಗೊತ್ತೇ ಇಲ್ವಂತೆ. ಎಲ್ಲಿ ಹುಡ್ಕೋದು ಅಂತಾನೆ ತಲೆ ಕೆಟ್ಟೋಗಿದೆ. ತರವಲ್ಲ ತೆಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ, ಬರದೆ ಬಾರಿಸದಿರೋ ತಂಬೂರಿ. ಕಾಲ್ ಮಾಡ್ತೀನಿ, ಐ ಥಿಂಕ್ ಐ ಗಾಟ್ ಇಟ್. ವಿಕ್ಕಿ, ವಿಕ್ಕಿ, ತರವಲ್ಲ ತೆಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ, ತರವಲ್ಲ ತೆಗಿ ನಿನ್ನ ತಂಬೂರಿ ಸ್ವರ. ಸರ್ ನಮಸ್ಕಾರ. ನಿಮ್ಮನ್ನ ಎಷ್ಟೊಂದ್ ಕಡೆ ಹುಡುಕ್ತೆ, ನೀವು ಸಿಗ್ಲಿಲ್ಲ. ಹುಡುಕ್ತಾರೆ, ಇಲ್ಲಿ ಎಲ್ಲರೂ ಹುಡುಕ್ತಾನೆ ಇರ್ತಾರೆ. ಹುಡ್ದಾಗ್ಲಿಂದ ಸಾಯೋ ತನಕ ಹುಡುಕ್ತಾನೆ ಇರ್ತಾರೆ. ಅವನು ಯಾರಿಗೂ ಸಿಗಲ್ಲ, ಅಷ್ಟು ಸುಲಭವಾಗಿ ಅವನು ಸಿಗಲ್ಲ. ಹೌದು, ನೀವೆಲ್ಲಿರೋದು? ನಿಮ್ ಮನೆ ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ. ಮನೆ ಕಟ್ಟಬಾರ್ದು, ಭೂಮಿ ಎಷ್ಟು ದೊಡ್ಡದಾಗಿದೆ, ಮನೆ ಯಾಕೆ ಹುಡುಕ್ತೀಯ? ನಿಮ್ ಹೆಸರೇನು? ವಸಿಷ್ಠ ಫ್ಯಾಮಿಲಿ ಬಗ್ಗೆ ಏನ್ ಗೊತ್ತಿದೆ? ಏನಾದ್ರೂ ಗೊತ್ತಿದ್ರೆ ಹೇಳ್ತೀರಾ? ನಗೋದಲ್ಲೇನೋ ಬೇಕಾಗಿಲ್ಲ. ಯಾರ ಬಂಡವಾಳ ಹೇಗೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ವಿಕ್ರಾಂತ್ ಫೋನಲ್ಲಿ ಕೂಡ ಆರ್ತಿ ಫೋಟೋ ಸ್ಕ್ರೀನ್ಸ್ಗೆ ಬರಾಗಿದೆ, ಹೋಗಿ ಚೆಕ್ ಮಾಡಿ ಬೇಕಂತ. ಆ ಕಾರಲ್ಲಿ ಹಿಂದೆ ಸೀಟಲ್ಲಿ ಕೂತ್ಕೊಂಡು ಹುಡುಗಿರ್ ಫೋಟೋನ ಕದ್ದು ಕದ್ದು ನೋಡೋರು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತು. ಪಾರಿವಾಳನ ಈಗಲಂತ ನಂಬು ಅಂದ್ರೆ ನಾನು ಕಾಣ್ತಾ ಇಲ್ಲ. ಸಾರ್ಥಕ್, ನನಗೂ ನಿಮ್ ಥರ ಮದ್ವೆ ಆಗಿದೆ. ನನ್ನ ಹೆಂಡತಿ ಫೋಟೋನ ನಾನು ಸ್ಕ್ರೀನ್ ಸೇವರ್ ಕೂಡ ಇಟ್ಕೋಬಹುದು, ಬೇಕಾದಾಗ ನೋಡ್ಬೋದು. ಅದಕ್ಕೆ ಯಾರ ಪರ್ಮಿಷನ್ ಕೂಡ ಬೇಕಿಲ್ಲ. ಅಂಡ್ ಮೋರಬಲ್, ಅದನ್ನ ಭಯಪಡೋ ಅವಶ್ಯಕತೆ ಕೂಡ ಇಲ್ಲ. ಎಲ್ರು ಮನೆ ಮುದ್ದೆನೋ ರೌಂಡ್ ಆಗಿ ಇರೋದು. ತುಂಬಾ ಅವಶ್ಯಕತೆ ಇಲ್ಲ. ಕಂಬೈನ್ ಮಾಡೋದು ಚೆನ್ನಾಗಿ ಗೊತ್ತು ನನಗೆ. ಮಾತಾಡೋದಕ್ಕೆ ಶುರು ಮಾಡಿದ್ರೆ ಪ್ರೆಸೆಂಟೇಷನ್ ಸ್ಟಾಪ್ ಆಗ್ಬಿಡುತ್ತೆ. ಹೇಳ ಹೇಳಿ ಬಾಸ್, ಕೇಳೋದು ತುಂಬಾ ಮಜವಾಗಿರುತ್ತೆ. ಅದೆಲ್ಲ ಏನು ಬೇಡ ವೇದಾಂತ್, ಪ್ರೆಸೆಂಟೇಷನ್ ಇಂಪಾರ್ಟೆಂಟ್. ನೀವು ಕಂಟಿನ್ಯೂ ಮಾಡಿ. Let's get back. Okay, you guys carry on. I'll be back in a minute. ಸಾರ್ಥಕ್ ಸರ್, ಮದುವೆ ಆದ್ಮೇಲೆ ಎಲ್ಲ ಗಂಡು ಮಕ್ಕಳು ಸೈಲೆಂಟ್ ಆಗ್ತಾರೆ ಅಂತ ಕೇಳಿದ್ದೆ. ಆದ್ರೆ ನಮ್ಮ ಬಾಸ್ ಮಾತ್ರ ಯಾಕೆ ಹೆವಿ ವೈಲೆಂಟ್ ಆಗ್ಬಿಟ್ಟಿದ್ದಾರೆ? ಶಾಸ್ತ್ರಿಗಳು ಏನಾದ್ರು ಮಂತ್ರನ ಹೆಚ್ಚು ಕಮ್ಮಿ ಹೇಳ್ಬಿಟ್ರ? ಅದರಿಂದ ಏನಾದ್ರು ಎಫೆಕ್ಟ್ ಆಗ್ಬಿಟ್ಟಿದ್ಯಾ? ಇದು ಶಾಸ್ತ್ರಿಗಳ ಎಫೆಕ್ಟ್ ಅಲ್ಲ ರೀ, ಅಮೂಲ್ಯ ಎಫೆಕ್ಟ್. ಅಮೂಲ್ಯ ಮೇಡಮ್ ಯಾವಾಗ ಶಾಸ್ತ್ರಿಗಳು ಸೀಟಲ್ಲಿ ಕೂತ್ಕೊಂಡು ಮಂತ್ರ ಹೇಳಕ್ ಹೋಗಿದ್ರು? ಯಾವ ಎಫೆಕ್ಟ್ ಅರ್ಥನೇ ಆಗ್ತಾ ಇಲ್ವಲ್ಲ? ಹಂಗಲ್ಲ ರೀ ನಾನು ಹೇಳಿದ್ದು. ಅದೇನಂದ್ರೆ ಇವ್ರ ಆಫೀಸ್ ಬರುವಾಗ ಒಂದು ಮುದ್ದು ಕೊಡು ಅಂತ ಅಮ್ಮು ಹಿಂದೆ ಹೋಗಿರ್ತಾರೆ. ಅವಳು ಏನು ಕೊಡದೆ ಊದ್ ಕಳ್ಸಿರ್ತಾಳೆ. ಅಂದ್ರೆ ಇದು ಒಂದು ಮುತ್ತಿನ ಕತೆ. ನೀವು ಹಾಗೆ ಇದ್ರ? ಕಂಡೋರ್ ಸಂಸಾರದ ವಿಚಾರ ನಿಮ್ಗೆ ಯಾಕೆ? ಸೈಲೆಂಟ್ ಆಗಿ ಪ್ರೆಸೆಂಟೇಷನ್ ಕೇಳಿ. ಆಯ್ತು, ನೀವು ಹೇಳಿ. ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ನಿಮ್ಗೆ ಊಟ ಬಡಿಸ್ಬಿಟ್ಟು ಆಮೇಲೆ ಮಲ್ಕೊಂತೀನಿ. ಅದಕ್ಕೆ ಏನು ಬೇಡ, ನಾನೇ ಊಟ ಹಾಕೊಂಡು ಮಾಡ್ತೀನಿ. ಟೈಮ್ ಆಗಿದೆ, ನೀವು ಹೋಗಿ ಮಲ್ಕೊಳ್ಳಿ. ನಿಮ್ಗೆ ಯಾಕೆ ತೊಂದರೆ? ಅಯ್ಯೋ, ಅದ್ರಲ್ಲಿ ತೊಂದರೆ ಏನಿದೆ? ನೀವು ತುಂಬಾ ಟಯರ್ಡ್ ಆಗಿದ್ದೀರಾ ಅನ್ನಿಸ್ತಿದೆ. ನೀವು ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಊಟ ಬಡಿಸ್ತೀನಿ. ಪರವಾಗಿಲ್ಲ,
ನಾನೇನು ಟಯರ್ಡ್ ಆಗಿಲ್ಲ. ಅಮ್ಮು ಕೂಡ ಮಲಗಿದ್ದಾಳೆ ಅನ್ಸುತ್ತೆ. ನೀವೊಬ್ಬರೇ ಯಾಕೆ ಎಚ್ಚರ ಇರ್ತೀರಾ? ಅಮ್ಮ ಮಲ್ಕೊಂಡಿದ್ದಾಳೆ ಅಂತ ನಾನು ಮಲ್ಕೊಳಕ್ಕಾಗಲ್ಲ ರಾಜಣ್ಣ. ಅವಳಿ ಮನೆ ಹಿರಿ ಸೊಸೆ, ಅವಳು ಏನ್ ಮಾಡಿದ್ರು ನಡೆಯುತ್ತೆ. ಹಾಗಂತ ನಾನಾಗೆಲ್ಲ ಮಾಡಕ್ಕಾಗಲ್ಲ. ನಾನೀ ಮನೆ ಕಿರಿ ಸೊಸೆ ಆದ್ರೂ ನನ್ಗೆ ಆದಂತ ಒಂದಷ್ಟು ಜವಾಬ್ದಾರಿಗಳಿದಾವಲ್ಲ, ನಾನು ಅದನ್ನೆಲ್ಲ ನಿಭಾಯಿಸ್ಲೇಬೇಕು. ಅದಕ್ಕೆ ಯಾಕೆ ಈ ತರ ಮಾತಾಡ್ತಿದ್ದಾರೆ? ನಾನು ಲೇಟಾಗಿ ಬಂದಿದ್ದೀನಿ ಅಂತ ಇಂಡೈರೆಕ್ಟ್ ಆಗಿ ಏನಾದ್ರು ಬೈತಿದ್ದಾರಾ? ರಾಜಣ್ಣ, ಬೈದ್ನ ಲೇಟಾಗಿ ಮನೆಗೆ ಬರ್ತಾನೆ ಅಂತ ಗೊತ್ತಿದ್ರು ನಾನು ಹಾಯಾಗಿ ಹೋಗಿ ಮಲ್ಕೊಂಡ್ರೆ ನಾನು ಅದಕ್ಕೆ ಅಂತ ಅನ್ನಿಸ್ಕೊಳಲ್ಲ. ನೀವು ಬರೋವರೆಗೂ ವೇಟ್ ಮಾಡಿ ನಿಮ್ಗೆ ಊಟ ಬಡಿಸಿ ಆಮೇಲೆ ಮಲ್ಕೊಂಡ್ರೆ ನನಗೂ ಸಮಾಧಾನ ಆಗೋದು. ಅದೆಲ್ಲ ಬಿಡಿ, ನೀವು ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಅಮ್ಮ, ನಿನ್ ಕೈಲಿ ಏನೋ ಒಂಥರ ಜಾದೂ ಇದೆ. ಜಾದೂನ? ಯಾಕಾದ್ಯ? ತಲೆನೋವು ಎಷ್ಟಿತ್ತು ಅಂತಂದ್ರೆ ಕಿರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇತ್ತು. ನಿನ್ ತಲೆ ಮುಟ್ತಿದ್ದಂಗೆ ಫುಲ್ ಮಾಯ. ಸೂಪರ್ ಬಿಡು ನೀನು. ತಲೆನೋವು ಬಂದವರು ಜಾಸ್ತಿ ಮಾತಾಡಬಾರ್ದು. ಸೌಂಡ್ ಕಡಿಮೆ ಇದ್ದಷ್ಟು ಬೇಗ ಕಮ್ಮಿ ಆಗುತ್ತೆ. ಜಾದೂ ಮಾಡದೇ ಇದ್ರೆ ಯಾರನ್ನೂ ಯಾಮಾರ್ಸಕ್ಕಾಗಲ್ಲ ಆದ್ಯ. ಆರ್ತಿ ದಡ್ಡಿ, ಮಂಗ್ತಿಣಿ, ಅವಳನ್ನ ಎದುರಿಟ್ಕೊಂಡು ಅಮೂಲ್ಯ ಜೊತೆ ನಾನು ಹೇಗ್ ಬೇಕಾದ್ರೂ ಆಟ ಆಡ್ತೀನಿ. ಆದ್ರೆ ಅಷ್ಟೇ ಸಾಕಾಗಲ್ಲ. ಯಾಕಂದ್ರೆ ಈಗ ವಿಕ್ಕಿ ಮತ್ತೆ ಧ್ರುವ ಒಂದಾಗಿದ್ದಾರೆ. ಇಬ್ಬರಿಗೂ ನನ್ನ ಮನೆಯಿಂದ ಆಚೆ ಹಾಕಬೇಕು ಅನ್ನೋದೇ ಉದ್ದೇಶ. ಅವರನ್ನ ಕಂಟ್ರೋಲ್ ಮಾಡಕ್ಕೆ ನಾನು ಇಷ್ಟು ದಿನ ವೇದಾಂತ ಅಸ್ತ್ರ ಬಳಸ್ತಾ ಇದ್ದೆ. ಆದ್ರೆ ಅವರು ಈಗೀಗ ಅದಕ್ಕೆ ಅಷ್ಟೊಂದು ಹೆದರ್ತಾ ಇಲ್ಲ. ವೇದಾಂತನ್ನೇ ನನ್ನ ಮೇಲೆ ಎತ್ಕಟ್ತೀನಿ ಅಂತ ಚಾಲೆಂಜ್ ಮಾಡ್ತಾ ಇದ್ದಾರೆ. ಬೊಗಳೋ ನಾಯಿ ಕಚ್ಚಲ್ಲ ಅಂತ ಸುಮ್ಮನಿದ್ರೆ ನಂಗೆ ದೊಡ್ಡ ರಿಸ್ಕ್ ಆಗತ್ತೆ. ಅವ್ರಿಗೆ ಮೂಗ್ದಾರ ಹಾಕಬೇಕು ಅಂದ್ರೆ ನನಗೆ ಇನ್ನೊಂದು ಅಸ್ತ್ರ ಬೇಕು. ನಾನಿನ್ಮೇಲೆ ನಿನ್ನ ಆ ಅಸ್ತ್ರ ಆಗಿ ಉಪಯೋಗಿಸ್ಕೋತೀನಿ. ನಿನ್ನೆದ್ರು ವಿಕ್ಕಿ ಧ್ರುವ ಸೈಲೆಂಟ್ ಆಗ್ಲೇಬೇಕಾಗತ್ತೆ. ಆಮ, ನಾನು ತುಂಬಾ ಚೆನ್ನಾಗಿದ್ದೀನಿ. ಒಳ್ಳೇದು ಕಣೆ. ಊಟ ಆಯ್ತಾ? ಇವತ್ತೇನು ಅಡುಗೆ ಮಾಡಿದ್ದೆ? ವೇದಾಂತ್, ಏನಿದು? ಏನೇ ನೀನು ಅಡುಗೆ ಏನು ಅಂತ ಕೇಳಿದ್ರೆ ವೇದಾಂತ ಅಂತಿದ್ಯಲ್ಲ? ಏನಿಲ್ಲಮ್ಮ, ಬಾಯಿ ತಪ್ಪಿ ಹೇಳ್ದೆ ಅಷ್ಟೇ. ಹೌದಾ? ಪರವಾಗಿಲ್ಲ ಬಿಡು. ನಿಮ್ಮ ಅಕ್ಕ ಹೇಗಿದ್ದಾಳೆ? ಹಾಮ, ಆರ್ತಿ ಅಕ್ಕನೂ ಚೆನ್ನಾಗಿದ್ದಾರೆ. ಅಮ್ಮು, ನೀವಿಬ್ರು ಮನೇಲಿ ಇಲ್ದೇ ಇರೋದು ನಮಗ್ ತುಂಬಾ ಬೇಜಾರಾಗಿದೆ ಕಣೆ. ಯಾವಾಗ ನಿಮ್ಮನ್ನ ನೋಡ್ತೀವೋ ಅಂತ ಅನ್ನಿಸ್ಬಿಟ್ಟಿದೆ. ಅಮ್ಮು, ನೀನೇನೋ ಕೆಲಸ ಮಾಡ್ತಿದ್ಯಾ ಅಂತ ಅನ್ನಿಸ್ತಿದೆ. ನಾನು ನಾಳೆ ಮಾಡ್ತೀನಿ ಕಣೆ. ಅಯ್ಯೋ ಇಲ್ಲಮ್ಮ. ಹಲೋ ಹಲೋ ಮಾ. ಅವ್ರಿಗೆ ಅರ್ಥ ಆಯ್ತು, ಅದಕ್ಕೆ ಕಾಲ್ ಕಟ್ ಮಾಡಿದ್ರು. ರೋಬೋಟ್, ನಿನಗೆ ಯಾವಾಗ ಏನ್ ಮಾಡ್ಬೇಕು ಅಂತ ಒಂಚೂರು ಗೊತ್ತಾಗಲ್ಲ. ಯಾಕೆ ಬಜಾರಿ? ನಾನೇನ್ ಮಾಡಿದೆ? ಮತ್ತೆ ಇನ್ನೇನಯ್ಯ, ರೊಮ್ಯಾನ್ಸ್ ಮಾಡೋ ಟೈಮಲ್ಲಿ ಆಫೀಸ್ ಕೆಲಸ ಮಾಡ್ತೀನಿ, ಅಮ್ಮ ಜೊತೆ ಮಾತಾಡುವಾಗ ರೊಮ್ಯಾನ್ಸ್ ಮಾಡ್ತೀನಿ. ನಿನಗಂತೂ ಏನೂ ಗೊತ್ತಾಗಲ್ಲ. ಏನಾಯ್ತು ಅಂತ ಇಷ್ಟು ಕೋಪ ಮಾಡ್ಕೊಳ್ತೀವಿ? ಏನಾಯ್ತು ಅಂತಂದ್ರೆ ನಮ್ಮಮ್ಮ ನಾವಿಬ್ಬರ ಬಗ್ಗೆ ಏನ್ ಅನ್ಕೊಳ್ಳಲ್ಲ. ನಾನು ಸರಿಯಾಗಿ ಮಾತಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಫೋನ್ ಕಟ್ ಮಾಡ್ರು. ಗೊತ್ತಾ? ಒಳ್ಳೆ ಹುಚ್ಚುಡ್ಗಿ ನೀನು. ಅವರು ಬೇಜಾರು ಮಾಡ್ಕೊಳ್ಳಿಲ್ಲ, ಅರ್ಥ ಮಾಡ್ಕೊಂಡ್ರು. ನಾನು ನೀನು ಮದುವೆ ಆಗಿರೋದು ಇವಾಗ, ಆದ್ರೆ ಅವರು ಮದುವೆಯಾಗಿ ಎಷ್ಟು ವರ್ಷ ಆಗಿದೆ. ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ನೀನು ಸುಮ್ಮನೆ ಸಿಂಕ್ ಕ್ರಿಯೇಟ್ ಮಾಡಬೇಡ. ಇಷ್ಟೊತ್ತು ಮಾಡಿಲ್ಲ, ಈಗ ಮಾಡ್ತೀನಿ. ಏನದು? ಸ್ಕ್ರೀನ್ ಒಂದ್ಸಲ ಹೇಳದಾದ್ಮೇಲೆ ಪರ್ದೆ ಹಿಂದೆ ಆಗೋ ಮಾತುಗಳು ಕೂಡ ಕೇಳಿಸೋದಿಲ್ಲ. ಅಲ್ಲಿಗೆ ಆಟ ಮುಗೀತು ಅಂತ ಅರ್ಥ. ಸ್ಟೇಜ್ ಮೇಲೆ ಸ್ಕ್ರೀನ್ ಹೇಳಿದ್ರೆ ಆಟ ಮುಗೀತು ಅಂತ, ಆದ್ರೆ ರೂಮರ್ ಸ್ಕ್ರೀನ್ ಹೇಳಿದ್ರೆ ಆಟ ಶುರು ಅಂತ.
ರೌಡಿನಾದ್ವಿ ಪಾವ ಆದ್ಯ ಧ್ರುವ ಆರ್ತಿ ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ. ಬಾಬಾ ನಿಮ್ಗೇನು ಆಗಿಲ್ಲ ತಾನೆ? ಏನಾಯ್ತು? ಏನಾದ್ ವಿಕ್ರಾಂತ್, ಯಾಕೆ ಹೀಗೆ ಕೂಗಾಡ್ತಿದ್ಯಾ? ಎಲ್ಲರಿಗೂ ಭಯ ಪಡಿಸ್ತಿದ್ಯಾ ನೀನು? ಅಯ್ಯೋ ಆಲ್ ರೈಟ್. ಅಗ್ರಜ, ನಾನು ಊರಿಂದ ಬಂದಾಯ್ತು. ನೀನ್ ಊರಿಂದ ಬಂದಿದ್ದನ್ನ ಎಲ್ಲರಿಗೂ ಭಯ ಪಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ನೀನ್ ಹೇಳಿಲ್ಲ ಅಂದ್ರೂ ನೀನ್ ಬಂದಿರೋದು ನಮಗೆ ಗೊತ್ತಾಗುತ್ತೆ. ಅದು ಹಾಗಲ್ಲ ಅಗ್ರಜ, ನಾನು ಬಂದಿದ್ದೀನಿ ಅಂತ ಸ್ವಲ್ಪ ರಿದಮ್ ಇರ್ಲಿ ಅಂತ ಅಷ್ಟೇ. ಮೊದ ಹೇಳ್ಬೇಕ ರಿದಮ್ ಅಂತ ಎಲ್ಲರಿಗೂ ಭಯಪಡಿಸೋದ? ಒಳ್ಳೆ ತರ್ಲೆ ನೀನು. ಹೋಗಿ ಎಲ್ಲರೂ ಮಲ್ಕೊಳ್ಳಿ. ಅಗ್ರಜ, ಒಂದ್ ನಿಮಿಷ. ಯಾಕಪ್ಪ ಮತ್ತೆ ನಮಗ್ ಬಕ್ರಾ ಮಾಡ್ಬೇಕು ಅಂತನಾ? ಆಗಲ್ಲ ಬಾವ, ಅಷ್ಟು ದೂರದಿಂದ ಬಂದಿದ್ದೀನಿ, ಬರಿಗೈಯಲ್ಲಿ ಬರಕ್ಕಾಗತ್ತಾ? ನಿಮ್ಮೆಲ್ರಿಗೂ ಗಿಫ್ಟ್ ತಂದಿದ್ದೀನಿ. ನಿಂಗ್ ಮನೆಗ್ ಬಂದಿರೋದೇ ನಮ್ ದೊಡ್ಡ ಗಿಫ್ಟ್ ಅಪ್ಪ, ಅದ್ರ ಗಿಫ್ಟ್ ಬೇರೆ ತಂದಿದ್ಯಾ? ಸರಿ ತೋರ್ಸ ಅದೇನ್ ಗಿಫ್ಟ್ ಅಂತ. ನಮ್ಮೂರಿನ ಸ್ಪೆಷಲ್ ಗಿಫ್ಟ್ ಬಾವ. ಈ ತರ ಗಿಫ್ಟ್ ನೀವು ಲೈಫಲ್ಲೇ ನೋಡಿರಲ್ಲ. ತಗೊಂಡು ಹೇಗಿದೆ ಅಂತ ಹೇಳಿ. ಹಾ, ಅಗ್ರಜಂಗೆ ದೊಡ್ಡ ಗಿಫ್ಟ್. ವಿಕ್ಕಿ, ವಾಕ್ ಮಾಡೋಕ್ ಸಖತ್ತಾಗಿದೆ. ಗಿಫ್ಟು ಸಖತ್ತಾಗಿರುತ್ತೆ ಅನ್ಸುತ್ತೆ. ಏನಿದೆ ಒಳಗೆ? ವಿಕ್ಕಿ ಅಣ್ಣ, ನಮ್ಮೂರಲ್ಲಿ ನಂಗೆ ಎಲ್ಲಾ ಗಲ್ಲಿಗಳು ಗೊತ್ತು, ಹಾಗೇನೆ ಎಲ್ಲಾ ಅಂಗಡಿಗಳು ಗೊತ್ತು. ಈ ಗಿಫ್ಟ್ ನ ಯಾವ ಅಂಗಡಿ ತಗೊಂಬಂದೆ? ಅದ್ಯಾ, ಈ ವಿಕ್ಕಿ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಯಾರಿಗೂ ಸಿಗ್ದಿರೋದ್ನ ಹಂಟ್ ಮಾಡಿ ತಗೊಂಬರೋನೆ ಈ ವಿಕ್ಕಿ. ಓಪನ್ ಮಾಡಿ ನೋಡಿ ಏನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮರಳಾಗ್ಬಿಡ್ತೀರಾ. ಓಕೆ ಫ್ರೆಂಡ್ಸ್, ಬಾಯ್. ತಿಳ್ಕೊಳ್ಳೋ ಧ್ರುವ. ಇಡಿಯಟ್, ನಮ್ಮನೆ ಫುಲ್ ಮಾಡ್ತೀಯಾ? ಬಾಬಾ ನೀವು ಬಿಲ್ಡಪ್ ಕೊಡೋದ್ ನೋಡೇ ಅನ್ಕೊಂಡೆ ನೀವ್ ಈ ತರದ ಏನೋ ಪ್ಲಾನ್ ಮಾಡಿರ್ತೀರಾ ಅಂತ. ಊರಿಂದ ಮರಳು ತಗೊಂಡ್ಬಂದು ಸ್ಪೆಷಲ್ ಸರ್ಪ್ರೈಸ್ ಅಂತ ನಮ್ಗೆ ಮೋಸ ಮಾಡ್ತೀಯಾ? ಅಗ್ರಜ, ಅದು ಆದ್ಯ ಕಾಲೇಜ್ ಟ್ರಿಪ್ ಹೋಗ್ತಿದಲ್ಲ, ಅವಾಗ ಇದೇ ತರ ಪ್ರ್ಯಾಂಕ್ ಮಾಡ್ತಿದ್ದಲ್ಲ, ಅದನ್ನೇ ರಿಮೇಕ್ ಮಾಡಿದೆ ಅಷ್ಟೇ. ಹೌದಾ? ನಾವು ಚಿಕ್ಕ ವಯಸ್ಸಲ್ಲಿ WWE ಆಡ್ತಿದ್ವಲ್ಲ, ನಾನು ಕೈ ಮುರಿದೋಯ್ತು. ಅಗ್ರಜ, ಧ್ರುವ ಕಾಪಾಡು. ಕೈ ಮುರಿದೋಯ್ತು. ವಿಕ್ರಾಂತ್, ಅಯ್ಯೋ ಓಕೆ? ಸೀರಿಯಸ್ಲಿ ಆಯ್ತಾ? ಇನ್ನೊಂದ್ಸಲ ಈ ತರ ಭಯ ಪಡಿಸಿದ್ರೆ ಗ್ರಾಚಾರ ಬಿಟ್ಬಿಡ್ತೀನಿ. ಅಗ್ರಜ, ಬಿಡು ಅಗ್ರಜ. ಅಯ್ಯೋ, ಸೀರಿಯಸ್ಲಿ ಹೋಗ್ತದೆ. ಆರ್ತಿ, ನಿನ್ ಗಂಡ ಮದ್ವೆ ಆದ್ರೂ ಚಿಕ್ಕ ಹುಡುಗಂತರ ಆಡ್ತಾನೆ. ಸ್ವಲ್ಪ ಚೆನ್ನಾಗಿ ವಿಚಾರಿಸ್ಕೊ. ಅಣ್ಣ, ನೀನ್ ಕೂಗಿದ್ ನೋಡಿ ನಿಂಗೇನೋ ಆಯ್ತು ಅಂತ ಗಾಬರಿಯಿಂದ ಬಂದ್ರೆ ನಿಮ್ ಮರಳು ಕೊಟ್ಟು ಮರಳು ಮಾಡ್ದೆ. ವಿಕ್ಕಿ, ನಮಗ್ ನೀನ್ ಕೊಟ್ಟಿದ್ದಲ್ಲ ಸರ್ಪ್ರೈಸು,
ಈಗ ನಿನಗೆ ನಿನ್ ಹೆಂಡತಿ ಕೊಡ್ತಾಳೆ ನೋಡು, ಅದು ಸರ್ಪ್ರೈಸ್. ಹೋಗು, ಅದೇನ್ ನೋಡು.